ನಮಸ್ಕಾರ ವೀಕ್ಷಕರೇ, ಗುರುಮಿಟ್ಕಲ್ ಸುದ್ದಿಗೆ ನಿಮಗೆಲ್ಲ ಸ್ವಾಗತ. ಗುರುಮಿಟ್ಕಲ್ ಪಟ್ಟಣದ ಐತಿಹಾಸಿಕ ಜನಸಂಪತ್ತು ಅಂದರೆ ಗುರುಮಿಟ್ಕಲ್ ಪಟ್ಟಣದಲ್ಲಿನ ಐತಿಹಾಸಿಕ ಬಾವಿಗಳ ಬಗ್ಗೆ ನಾನಿವತ್ತು ವಿಡಿಯೋ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಗುರುಮಿಟ್ಕಲ್ ಪಟ್ಟಣದಲ್ಲಿ ನಮಗೆ ನೈಸರ್ಗಿಕವಾಗಿ ತುಂಬ ಹೇರಳವಾಗಿ ಸಾಕಷ್ಟು ಬಾವಿಗಳು ನಾವು ಕಾಣಬಹುದು. ಈಗಲೂ ಸಹಿತ ಆ ಬಾವಿಗಳು ಕೆಲವೊಂದು ಬಾವಿಗಳು ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದ್ದರೆ, ಇನ್ನೂ ಕೆಲವು ಬಾವಿಗಳು ಈಗಲೂ ಸಹಿತ ತುಂಬ ಚೆನ್ನಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾವೆ. ಆ ಬಾವಿಗಳ ಕುರಿತಾಗಿರ್ತಕ್ಕಂಥ ಒಂದು ಮಾಹಿತಿ ನಾನು ಮುಂದೆ ಇಡ್ತೀನಿ. ಈಗ ಮೊದಲಿಗೆ ಗುರುಮಿಟ್ಕಲ್ ಪಟ್ಟಣದ ಗಡಿ ಮೊಹಲ್ಲಾದಲ್ಲಿ ಇರ್ತಕ್ಕಂಥ ರಾಮತೀರ್ಥ ಬಾವಿ. ಈ ಬಾವಿ ಹೋಗಬೇಕು ಅಂದರೆ ಸ್ವಲ್ಪ ದಾರಿ ಸರಿಯಾಗಿ ಇಲ್ಲ. ಮಧ್ಯದಲ್ಲಿ ಒಂದು ಸಣ್ಣ ಹಳ್ಳ ಬರುತ್ತೆ. ಹಳ್ಳ ದಾಟ್ಕೊಂಡು ಒಂದು ತಡೆಗೋಡೆ ವ್ಯವಸ್ಥೆ ಆಗಿದೆ ಅದಕ್ಕೆ. ಅದನ್ನು ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು. ಇದಕ್ಕಿಂತ ಮೊದಲು ಒಂದು ಶಿವಲಿಂಗದ ಪೀಠದ ಆಕಾರದ ಒಂದು ಬಾವಿ ಬರುತ್ತೆ. ಆ ಬಾವಿನೂ ಯಾವುದೇ ಬಳಕೆ ಇಲ್ಲದೆ, ನಿರ್ವಹಣೆ ಇಲ್ಲದೆ ಈ ಬಾವಿ ಹತ್ರ ಹೋದಾಗ ನಮಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಯಾಕಂತಂದರೆ ಬಾವಿಯ ಮೂರೂ ದಿಕ್ಕುಗಳಿಗೂ ಮೆಟ್ಟಿಲುಗಳಿದ್ದಾವೆ. ದಕ್ಷಿಣಕ್ಕೆ ನೀರೆತ್ತಲಿಕ್ಕೆ ಅನುಕೂಲ ಆಗಲಿಕ್ಕೆ ಕಟ್ಟೆ ಇದೆ. ಹೊಲಗಳಿಗೆ ನೀರು ಬಿಡಲಿಕ್ಕೆ ಮೆಟ್ಟಿಲುಗಳ ಕೆಳಗಡೆ ರಂಧ್ರ ಸಹಿತ ಮಾಡಲಾಗಿದೆ. ಬಾವಿಯ ಸುತ್ತ ಕಮಾನುಗಳ ಮೂಲಕ ಬಾವಿಯ ಒಂದು ಆಕರ್ಷಕ ವಿನ್ಯಾಸ ನಮಗೆ ಕಾಣಿಸ್ತದೆ. ಬಾವಿ ನೋಡಿದ ಕೂಡಲೇ ಒಂದು ಹಳೆಯ ಕಾಲದ ರಾಜರ ಒಂದು ಭವನದ ಒಳಗಡೆ ನಾವು ಎಂಟ್ರಿ ಕೊಟ್ಟಿದ್ದೀವೇನೋ, ಪ್ರವೇಶ ಕೊಟ್ಟಿದ್ದೀವೇನೋ ಅನಿಸುತ್ತೆ. ಈಗಾಗಲೇ ಶಿಥಿಲಾವಸ್ಥೆಗೆ ಬಂದು ತಲುಪಿದೆ. ಈ ಕಮಾನುಗಳು ಒಳಗಡೆ ನಾವು ನೋಡ್ಬೋದು. ಈಗಾಗಲೇ ಪೂರ್ತಿ ಈ ಸ್ಥಿತಿಗೆ ಬಂದಿದೆ. ಇಲ್ಲಿ ಮುಂದುಗಡೆ ನೋಡ್ಬೋದು, ಇದು ಒಂದು ಶಿವಲಿಂಗ ಪೀಠ. ಈ ಪೀಠ ವಿಘ್ನಗೊಂಡಿದೆ. ಚಂಡಿ ಮಾತೆ ವಿಗ್ರಹ ಇದೆ, ಇದು ವಿಘ್ನಗೊಂಡಿದೆ. ಇಲ್ಲೊಂದು ಶಿಲಾಬಾಲಕ್ಕೆ ಯಾವುದೋ ಒಂದು ಶಿಲೆ ಇದೆ. ಇಲ್ಲಿ ಒಂದು ಶಿವಲಿಂಗ, ಒಂದು ಗಣಪತಿ ಮತ್ತು ನಂದಿ, ಮತ್ತೊಂದು ಶಿವಲಿಂಗ ಪೀಠ ಇದೆ. ಎಲ್ಲವೂ ಸಹಿತ ವಿಘ್ನಗೊಂಡಿದ್ದಾವೆ. ಇಲ್ಲಿ ಕಮಾನುಗಳು ಸಹಿತ ಪೂರ್ತಿ ಸಂಪೂರ್ಣ ನಾಶ ಆಗಿದ್ದಾವೆ. ಇನ್ನೇನು ಈಗೋ ಆಗೋ ಬೀಳ್ತವೇನೋ ಅನ್ನೋ ಸ್ಥಿತಿಲಿದೆ. ಎಲ್ಲ ಪಾಚಿಗಟ್ಟಿ, ಅಂದರೆ ಒಂದು ನಿರ್ವಹಣೆ ಇಲ್ಲ. ಇದ್ರ ಕಡೆ ಯಾರೂ ಗಮನ ಕೊಟ್ಟಿಲ್ಲ. ಇದಕ್ಕೆ ಯಾವ ಇಲಾಖೆ ಬರುತ್ತೆ ಅಂತ ಹೇಳೋದಕ್ಕಿಂತ ಇದನ್ನು ಸಂರಕ್ಷಿತವಾಗಿ ಇಡಬೇಕಾಗಿತ್ತು, ಆದರೆ ಇಟ್ಟಿಲ್ಲ. ಇದು ಸಂಪೂರ್ಣ ಶಿಥಿಲಾವಸ್ಥೆಗೆ ಬಂದು ತಲುಪಿದೆ. ಇದರ ಕಮಾನಿನ ಒಳಗಡೆ ನಾವು ನೋಡ್ತಕ್ಕಂಥ ಗೋಡೆಗಳು ಅಲ್ಲಲ್ಲಿ ಬಿರುಕು ಬಿಟ್ಟು ಸಂಪೂರ್ಣ ನಾಶಗೊಂಡಿದ್ದಾವೆ. ಸುತ್ತಲೂ ಕಸ ಆವರಿಸಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೆಟ್ಲು ಮೇಲ್ಗಡೆ ಹೋಗೋಕ್ಕೆ ಒಂದು ದಾರಿ, ಮತ್ತು ಇಲ್ಲಿ ಒಂದು ಕೋಣೆ ಇದೆ. ಹಿಂದಿನ ಕಾಲದಲ್ಲಿ ಬಟ್ಟೆ ಬದಲಾಯಿಸಲಿಕ್ಕೆ ಬಳಸ್ತಿದ್ರೇನೋ ಅನಿಸುತ್ತೆ ಈ ಕೋಣೆ ನೋಡಿದರೆ. ಈ ಕೋಣೆ ಒಂದು ಚಿಕ್ಕ ಬಾಗಿಲು ಸಹಿತ ಇದೆ. ತಾವು ಹೊರಗಡೆ ಹೋಗ್ಬೋದು. ಅಲ್ಲಿ ಒಂದು ಸಣ್ಣದಾದ ಕಿಂಡಿ ಇದೆ. ಈ ಕಮಾನುಗಳ ಮೇಲ್ಗಡೆ ಶಿಲಾವಿನ್ಯಾಸ ಪೂರ್ತಿ ಹೋಗಿದೆ. ಒಂದು ಏನೇನೋ ಕೆತ್ತನೆಗಳಿದ್ವು, ಅವೆಲ್ಲ ಹೋಗಿದ್ದಾವೆ, ಪಾಚಿಗಟ್ಟಿದ್ದಾವೆ. ಇನ್ನು ಸಾಕಷ್ಟು ಮಕ್ಕಳು ಇದೇ ಬಾವಿಲಿ ಬಂದು ಈಜು ಕಲಿತಾರೆ. ಯಾವಾಗಲೂ ಹೌಸ್ಫುಲ್ ಇರುತ್ತೆ. ಯಾವಾಗಲೂ ಈ ಬಾವಿಯಲ್ಲಿ ಯಾವಾಗಲೂ ಇರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈಜು ಆಡ್ತಾನೇ ಇರ್ತಾರೆ. ಸಾಕಷ್ಟು ಮಕ್ಕಳು, ಒಂದು ಸುಮಾರು 50ರಿಂದ 100 ಮಕ್ಕಳು ಯಾವಾಗ ಹೋದರೂ ಕಾಣಿಸ್ತಾರೆ. ಅಷ್ಟು ಈ ಬಾವಿಯಲ್ಲಿ ಈಜು ಕಲಿಯೋಕ್ಕೆ ನೀರು ಸ್ವಚ್ಛವಾಗಿರುತ್ತೆ ಬಾವಿಲಿ ಆದರೆ ನಿರ್ವಹಣೆ ಇಲ್ಲ. ಇನ್ನು ಈ ಬಾವಿ ಬಗ್ಗೆ ಹೇಳಬೇಕು ಅಂದರೆ, ಬಾವಿ ಕಟ್ಟಿಸಿದ್ದು ರಾಮಣ್ಣ ನಾಯಕ್ ಅಂತೇಳಿ. ಗುರುಮಿಟ್ಕಲ್ ಪಟ್ಟಣದ ಒಂದು ಬಾವಿ ಬರುತ್ತೆ, ಯಲ್ಲಂಬಾಯಿ ಅಂತೇಳಿ. ಆ ಬಾವಿ ಕಟ್ಟಿಸಿದ್ದು ಯಲ್ಲಪ್ಪ ನಾಯಕ್ ಅಂತೇಳಿ. ಅವರ ತಮ್ಮ ಈ ಬಾವಿ ರಾಮಣ್ಣ ನಾಯಕ್ ಅನ್ನೋರು ಈ ಬಾವಿ ಕಟ್ಟಿಸಿರ್ತಾರೆ. ಸ್ನೇಹಿತರೆ, ನಾವೀಗ ಗುರುಮಿಟ್ಕಲ್ ಪಟ್ಟಣದ ರಾಮತೀರ್ಥ ಬಾವಿ ಹತ್ರ ಇದ್ದೀವಿ. ಈ ರಾಮತೀರ್ಥ ಬಾವಿ ಅನ್ನೋದು ರಾಮಣ್ಣ ನಾಯಕ್ ಅನ್ನೋರು ಕಟ್ಟಿಸಿರ್ತಾರೆ. ಈ ಬಾವಿ
ನೀರು ತುಂಬ ಸಿಹಿಯಾಗಿರೋ ಕಾರಣ ಒಂದು ತೀರ್ಥ ರೂಪದಲ್ಲಿದೆ ಅಂತೇಳಿ ರಾಮತೀರ್ಥ ಅಂತೇಳಿ ಈ ಬಾವಿಗೆ ಹೆಸರು ಬಂದಿರುತ್ತೆ. ಈ ಬಾವಿಲಿ ಸಾಕಷ್ಟು ಜನ ಹುಡುಗರು ಇಲ್ಲಿ ಈಜಾಡಕ್ಕೆ ಬರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಇರ್ತಾರೆ, ಇಲ್ಲೇ ಇರ್ತಾರೆ. ಬಾವಿಗಳು ಯಾಕೆ ಹಿಂದಿನ ಕಾಲದ ನಮ್ಮ ಪೂರ್ವಜರು ನಮಗಾಗಿ ನೀಡಿರ್ತಕ್ಕಂಥ ಒಂದು ಅಮೂಲ್ಯ ಸಂಪತ್ತು ಅಂತ ಹೇಳ್ಬೋದು. ಎಲ್ಲ ಬಾವಿಗಳ ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಆದರೆ ಏನಾಗ್ತಾ ಇದೆ ಅಂತಂದರೆ, ಕೆಲ ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಈ ಬಾವಿಗಳು ಏನಾಗಿದೆ, ಬರಗಾಲದ ಸಮಯದಲ್ಲಿ ಬತ್ತಿ ಹೋಗದೆ ಜನರಿಗೆ ಆಸರೆ ಆಗಿರ್ತಕ್ಕಂಥ ಇಂಥ ಬಾವಿಗಳು ಈಗ ಸದ್ಯ ನಿರ್ಲಕ್ಷ್ಯಕ್ಕೆ ತುತ್ತಾಗಿ ನಿರುಪಯೋಗವಾಗಿ ಶಿಥಿಲಗೊಂಡು ನಮ್ಮ ಮೂರ್ಖತನ ಎದ್ದು ಕಾಣುವಂತೆ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲಂದ್ರಲ್ಲೇ ಚಪ್ಪಲಿ ಬಿಡ್ತಾರೆ, ಎಲ್ಲಂದ್ರಲ್ಲೇ ಈ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿಲ್ಲ. ಶಿಥಿಲಗೊಂಡಿರ್ತಕ್ಕಂಥ ಭಗ್ನ ವಿಗ್ರಹಗಳು ಇಲ್ಲಿ ಅರ್ಧಂಬರ್ಧ ಇದ್ದಾವೆ. ಈ ವಿಗ್ರಹಗಳಿಗೆ ಯಾವುದೇ ಇದಿಲ್ಲ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಒಂದು ಶಿವಲಿಂಗ, ಒಂದು ಬ್ರಹ್ಮಸೂತ್ರ ಇರ್ತಕ್ಕಂಥ ಶಿವಲಿಂಗ ಸಾಕಷ್ಟು ಕೆಳಗಡೆ ಹೋಗಿದ್ದಾವೆ. ಎಲ್ಲವೂ ಸಹಿತ ಬೇಕಂತಲೇ ಭಗ್ನ ಮಾಡಿದ್ದಾರೆ. ಅದನ್ನು ಒಂದು ಗಣಪತಿ ಮತ್ತು ಒಂದು ನಂದಿ, ಇಲ್ಲಿ ನೋಡ್ಬೋದು ನಂದಿ ವಿಗ್ರಹದ ಮೂಗು ಮುರಿದಿದ್ದಾರೆ, ಕಾಲು ಮುರಿದಿದ್ದಾರೆ, ಮುರಿದು ಬಾವಿ ಒಳಗಡೆ ಹಾಕಿದ್ದಾರೆ. ಇಲ್ಲೊಂದು ಪೀಠ. ಇಲ್ಲಿ ಹೇಳ್ಬೇಕು ಅಂತಂದರೆ ಇದು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿ ಇದೆ. ಇದು ಒಂದು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಈ ಬಾವಿ ಅಭಿವೃದ್ಧಿಪಡಿಸಿ ಇದಕ್ಕೆ ಒಂದು ಸರಿಯಾದ ರಸ್ತೆ ವ್ಯವಸ್ಥೆ ಮಾಡಿದರೆ ಈ ನಿಜವಾಗ್ಲೂ ಇನ್ನೂ ಕೆಲ ಜನ ಇದ್ದಾರೆ, ನೋಡಲ್ಲ ಅಂತಲ್ಲ. ಕೇವಲ ಇಂಥ ಬಾವಿಗಳ ಆಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ಗುರುಮಿಟ್ಕಲ್ ಸುತ್ತಮುತ್ತಲೂ ಸಾಕಷ್ಟು ಸ್ಥಳಗಳಿದ್ದಾವೆ ನೋಡೋಕ್ಕೆ. ಪ್ರಕೃತಿ ನಮಗೆ ನೀಡಿರ್ತಕ್ಕಂಥ ವರ ಅದು. ದಬ್ದಬಿ ಫಾಲ್ಸ್ ಆಗಿರ್ಬೋದು, ಖಾಸಾಮಠ ಆಗಿರ್ಬೋದು, ರಾಮತೀರ್ಥ ಬಾವಿ ಆಗಿರ್ಬೋದು, ಯಲ್ಲಂ ಬಾವಿ ಆಗಿರ್ಬೋದು, ನಗರೇಶ್ವರ ದೇವಸ್ಥಾನ ಆಗಿರ್ಬೋದು, ಈ ಥರ ಪಟ್ಟಿ ಮಾಡ್ತಾ ಹೋದರೆ ಸಾಕಷ್ಟಿದ್ದಾವೆ. ಆದರೆ ಯಾಕೆ ಗಮನ ಕೊಡೋದು? ಇಲ್ಲಿ ನೋಡಿ, ಇಲ್ಲಿ ಬಾವಿ ಯಾವ ರೀತಿ ಆಗಿದೆ ಅಂತಂದರೆ, ಇಲ್ಲಿ ಸಹಿತ ಈ ಕುಡುಕರ ಹಾವಳಿ ಇಲ್ಲೂ ಇದೆ. ನಾನು ಕೆಲವೊಂದು ವಿಡಿಯೋದಲ್ಲಿ ಕುಡುಕರು ಈ ರೀತಿ ಕುಡಿದು ಎಲ್ಲಂದ್ರಲ್ಲಿ ಬಾಟ್ಲಿಗಳನ್ನು ಐತಿಹಾಸಿಕ ಸ್ಥಳಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಬಿಸಾಡ್ತೀರಾ ಅಂತ ಒಂದು ವಿಡಿಯೋ ಮಾಡಿದ್ದೆ ಮೊನ್ನೆ. ಆ ವಿಡಿಯೋಕ್ಕೆ ಕೆಲವೊಂದು ಜನ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ಕುಡುಕರು ಇಲ್ಲ ಅಂದರೆ ಈ ದೇಶನೇ ನಡ್ಸೋಕ್ಕಾಗಲ್ಲ. ಕುಡುಕರ ಬಗ್ಗೆ ನೀವು ಈ ರೀತಿ ವಿಡಿಯೋ ಮಾಡಬಾರ್ದಿತ್ತು, ಮಾಡಿದ್ದೀರಿ ಅಂತೇಳಿ. ಕುಡಿಯೋದ್ರ ಬಗ್ಗೆ ನಾನು ಮಾತಾಡಿಲ್ಲ. ಸಾರ್ವಜನಿಕ ಸ್ಥಳಗಳು, ಐತಿಹಾಸಿಕ ಸ್ಥಳಗಳು, ದೇವಸ್ಥಾನಗಳು, ಬಸ್ ನಿಲ್ದಾಣ, ಗ್ರಂಥಾಲಯ ಮತ್ತು ಕ್ರೀಡಾಂಗಣ, ಎಲ್ಲಂದ್ರಲ್ಲಿ ತರಕಾರಿ ಮಾರುಕಟ್ಟೆ, ರಸ್ತೆ ಮೇಲೆ ನೀವು ಬಾಟ್ಲಿ ಹಾಕ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ನಾನು ಕೇಳಿದ್ದು. ಸಾಕಷ್ಟು ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಅವರು ಕಡೆಯಿಂದನೂ ತುಂಬ ನಿಧಾನಗತಿಯಲ್ಲಿ ಯಾರೋ ಒತ್ತಡದ ಮೇಲೆ ಮಾಡ್ದಂಗಿದೆ. ನಾವು ಕೇಳೋದಿಷ್ಟೇ, ಐತಿಹಾಸಿಕ ಸ್ಥಳಗಳು, ದೇವಸ್ಥಾನಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಮಾಡೋದ್ರಿಂದ ಒಳ್ಳೇದಲ್ಲ ಅಂತ. ಈ ರೀತಿ ಮಕ್ಕಳೆಲ್ಲ ಬರ್ತಾರೆ, ಅವ್ರ ಕಾಲಿಗೆ ಮತ್ತು ಚುಚ್ಚಿ ಅವ್ರಿಗೂ ಕಾಲಿಗೂ ಗಾಯ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ ಮಾಡೋಣ. ಮತ್ತು ನಮ್ಮ ಪಟ್ಟಣ ಶುಚಿತ್ವವಾಗಿ ಮತ್ತು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಈ ರೀತಿ ವಿಡಿಯೋಗಳನ್ನ ಮಾಡ್ತಾ ಇರೋದು. ಬಳಕೆಯಾಗದ ಸರ್ಕಾರಿ ಕಚೇರಿಗಳಾಗಿರ್ಬೋದು ಮತ್ತು ಈ ರೀತಿ ಒಂದು ಐತಿಹಾಸಿಕ ಸ್ಥಳಗಳು, ಬಾವಿಗಳು ಮತ್ತು ದೇವಸ್ಥಾನಗಳ ಬಗ್ಗೆ ಮಾಹಿತಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಖಂಡಿತ ಇಲ್ಲಿ ಸ್ಥಳೀಯವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತಷ್ಟು ಬಾವಿಗಳ ಕುರಿತಾಗಿರ್ತಕ್ಕಂಥ ಮಾಹಿತಿ ನಿಮ್ಮ ಮುಂದೆ ನಾನು ಇಡ್ತೀನಿ. ನಮಸ್ಕಾರ.